ಸ್ಟಾರ್ಟೇ ಮಾಡಿಲ್ಲ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಹಿರೇಕೆರೂರಿನ ತಿಪ್ಪಾಯಿಕೊಪ್ಪ ನವೀನ್ ಅಂತೇಳಿ ನಮ್ಮ ಕಸ್ಟಮರು. ಅವರು ಡಿಸೆಂಬರಿಂದ ನಾವು ಸಾವಯವ ಗೊಬ್ಬರಗಳನ್ನು ನೀಡೋ ಮುಖಾಂತರ ಅವರಿಗೆ ಮಾರ್ಗದರ್ಶನ ನೀಡ್ತಾ ಬಂದ್ವಿ. ಅವ್ರು ಹೇಳೋರು ತೋಟ ಭಾಳ ಹಾಳಾಗಿದೆ ಸರ್, ಚೆನ್ನಾಗಿ ಬರೋಲ್ಲ ಅಂತ 3 ವರ್ಷ ಟೈಮ್ ತೊಗೊಂಡಿದ್ವಿ. 3 ವರ್ಷ ಟೈಮ್ ತೊಗೊಂಡು ಮಾಡಿಕೊಡ್ತೀವಿ ಅಂತ ಬರೀ ಡಿಸೆಂಬರ್ ಆಯಿತು. ಡಿಸೆಂಬರಿಂದ ಇಲ್ಲಿಗೆ ಅಡಿಕೆ ಕೊಯ್ತಾ ಇದ್ದಾರೆ. ಇವಾಗ ಸೆಪ್ಟೆಂಬರು ಮೊದಲನೇ ಎರಡು ಕೊಯ್ಲು ಆಗಿದೆ. ತೋಟ ನೋಡಿ ಹೇಗಾಗಿದೆ. ಒಂದೊಂದು ಮರ, ಈ ಮರ ನೋಡಿ 16 kg ಒಂದೊಂದು ಗೊನೆ ಬಂದಿದೆ ಅಂತ. ಈ ಮರಗಳಲ್ಲಿ ಇಂಥ 3-4 ಗೊನೆ ಇದೆ. ಒಂದು ಮರ 18, 20 kg, 25-30 kg ತನಕ ಮರ ಬರ್ತಾಯಿದೆ. ಯಾರು ಹೇಳಿದ್ದು ಅಡಿಕೆ ತೋಟ ಫಸಲು ಕೊಡೋಲ್ಲ ಅಂಥೇಳಿ? ಅಡಿಕೆ ತೋಟ ಫಸಲು ಕೊಡುತ್ತೆ. ಅಡಿಕೆ ತೋಟಕ್ಕೆ ನೀವೇನು ಕೊಡ್ತಾಯಿದ್ದೀರಾ ಅನ್ನೋದು ಬೇಕು. ಅಷ್ಟು ಫಸಲು ತೆಗಿಲಿಕ್ಕೆ ನೀವೇನು ಕೊಡ್ತಾಯಿದ್ದೀರಾ ಅನ್ನೋದು ಬೇಕು. ನನ್ನ ಕ್ರಾಸ್ ಕಣ್ಣು ಸಂಪೂರ್ಣವಾಗಿ ನಿಂತಿದೆ ಸ್ನೇಹಿತರೆ. ಕ್ರಾಸ್ ಕಣ್ಣು ಹೋಗ್ಬಿಟ್ಟು ಜೊತೆಗೆ ಇಳುವರಿನೂ ತೊಗೊಂಡಿದೆ. ಬಟ್ ಈ ಬೇಸಿಗೆ ಲಾಸ್ಟ್ ಇಯರ್ ಮಳೆ ಆಗದೆ ಇರೋ ಕಾರಣ ಬೇಸಿಗೆಯಲ್ಲಿ ತುಂಬ ನೀರಿನ ಹೊಡೆತಾಗಿ ಟ್ಯಾಂಕರ್ಗಳಲ್ಲೆಲ್ಲ ನೀರು ಹೊಡೆದಿದ್ದಾರೆ. ಇಲ್ಲಿ ನೋಡಿ ಮರ ಹೋಗಿದೆ ನೋಡಿ. ಇದು ಈ ಥರ ಭಾಳ ಮರಗಳು ಹೋಗ್ತಾಯಿತ್ತು. ಇದಕ್ಕೆಲ್ಲ ಅಶ್ಯೂರೆನ್ಸ್ ಕೊಟ್ಟಿದ್ವಿ ನಾವು ಹೇಳೋ ಥರ ಫಾಲೋ ಮಾಡಿ. ನಮಗೆಲ್ಲೂ ಒಂದು ಕಡೆ ರಿಸ್ಟ್ರಿಕ್ಷನ್ ಮಾಡಿಬಿಡಿ. ಯಾವ್ಯಾವ ಟೈಮಲ್ಲಿ ಏನೇನು ಸಮಸ್ಯೆ ಇದೆ ನಾವು ರೆಕ್ಟಿಫೈ ಮಾಡಿ ನಿಮಗೆ ಹೇಳ್ತೀವಿ. ಅದನ್ನು ಫಾಲೋ ಅಪ್ ಮಾಡಿ. ಯಾಕೆ ನಿಮ್ಮ ತೋಟ ಚೆನ್ನಾಗಿ ಬರೋದಿಲ್ಲ ನಾವು ನೋಡ್ತೀವಿ ಅಂತ. 2 ಕೊಯ್ಲು ಆಗಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ತೋಟ ಏನು ಕೊಯ್ದೇ ಇಲ್ಲ ಥರ ಕಾಣ್ತಾ ಇದೆ. ಎಲ್ಲ ಮರ ಒಂದೇ ಥರ ಇದೆ.